ಗುಜರಾತ್ ಕಾಡಲ್ಲಿ ಶೇರ್ ಸಿಂಗ್ ಅದರ ಗುಹೆ ಆಚಕಡೆ ಕೂತಿರುತ್ತೆ. ಆಳೋದಕ್ಕೆ ಕಾಡು ತುಂಬಾ ಚಿಕ್ಕದು. ನನಗೆ ಪೂರ್ತಿ ಪ್ರಪಂಚದ ಮೇಲೆ ಆಳ್ವಿಕೆ ಮಾಡಬೇಕು. ನೋಡು, ಒಂದೇ ನಾನು ಪ್ರಪಂಚದ ರಾಜ ಆಗ್ತೇನೆ. ಶೇರ್ ಸಿಂಗ್ ತುಂಬಾನೇ ಬಲಶಾಲಿ. ಅವನು ತುಂಬಾನೇ ಬಲಶಾಲಿ ಅಂತ ಅವನಿಗೆ ತುಂಬಾ ಗರ್ವ ಇರುತ್ತೆ. ಇದೇ ತರ ಒಂದಿನ ಅವನು ಸಿಂಹಾಸನದ ಮೇಲೆ ಕೂತಿರ್ತಾನೆ. ಅವರ ಮಕ್ಕಳು ಎಲ್ಲರೂ ಬರ್ತಾರೆ. ತಪ್ಪಾಗೋಯ್ತು ಮಹಾರಾಜ್. ಏನಾಯ್ತು ಆನೆ? ಮಹಾರಾಜ, ನನ್ನ ಮಗ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾನೆ. ಕಾಡೆಲ್ಲ ಹುಡುಕ್ಬಿಟ್ವಿ, ಅವನು ಕಾಣಿಸ್ತಾ ಇಲ್ಲ. ಅರೆ, ಇಲ್ಲೇ ಇಲ್ಲೋ ಆಡ್ತಾ ಆಡ್ತಾನೆ ನಿನ್ನ ಮಗ. ಅಳ್ಬೇಡ, ಸಿಕ್ಬಿಡುತ್ತೆ. ಕಾಡು ಪೂರ್ತಿ ಹುಡುಕ್ಬಿಟ್ವಿ ಮಹಾರಾಜ, ಅವನು ಮಾತ್ರ ನಮಗೆ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿದಾನೋ? ಏನೋ ನೀನು ಹೊರಗಡೆ ಹೋಗಿ ಹುಡುಕ್ತಾ? ಇಲ್ಲ ಮಹಾರಾಜ್, ಹೊರಗಡೆ ತುಂಬಾ ಭಯಂಕರವಾದ ಪ್ರಾಣಿಗಳಿವೆ. ಎಲ್ಲರಿಗೂ ಭಯ ಆಗುತ್ತೆ. ಒಂದು ವೇಳೆ ಯಾವುದಾದ್ರೂ ಜಂತು ಬಾಯಿಗೆ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಮಗು, ಅಯ್ಯೋ ನನ್ನ ಮಗು ಏನಾಗುತ್ತೋ ಏನೋ. ನಿನ್ ಮಗನಿಗೆ ಏನೂ ಆಗಿರೋದಿಲ್ಲ, ನಾನು ಅವನ್ನ ನೋಡ್ಕೊಂಡ್ ಬರ್ತೀನಿ. ಶೇರ್ ಸಿಂಗ್ ಕಾಡಿಂದ ಆಚೆ ಹೋಗಿ ಬೋಲನ ಹುಡುಕ್ತಾ ಇರ್ತಾನೆ. ಮೇಕೆ ಮರಿನ ಹುಡುಕ್ದೇನೇನು ವಾಪಸ್ ಬರೋದಿಲ್ಲ. ಶೇರ್ ಸಿಂಗ್ ತುಂಬಾ ದೂರ ನಡ್ಕೊಂಡು ಹೋಗ್ತಾನೆ. ಅವನಿಗೆ ಗೊತ್ತಿಲ್ದೇನೆ ಪಾಕಿಸ್ತಾನ್ ಬಾರ್ಡರ್ಗೆ ಹೋಗ್ಬಿಡ್ತಾನೆ. ಅರೆ, ಇದು ಪಾಕಿಸ್ತಾನಿ ಬಾರ್ಡರ್. ಇಲ್ಲಿವರೆಗೂ ಬಂದಿರೋಕೆ ಅವಕಾಶ ಇಲ್ವಲ್ಲ. ಈಗ ನಾನು ವಾಪಸ್ ಹೋಗಿ ಕಾಡಲ್ಲೇ ಹುಡುಕ್ಬೇಕಾಗುತ್ತೆ. ಅಲ್ಲಿಂದ ತಿರುಗಿ ಹೋಗೋಣ ಅಂತ ಅನ್ಕೋತಿರ್ತಾನೆ. ಆಗ ಅವನು ಬೋಲನ ನೋಡ್ತಾನೆ. ಬೋಲ ಪಾಕಿಸ್ತಾನಲ್ಲಿರುವ ಒಂದು ಶೇರಿಣಿಯ ಜೊತೆ ಮಾತಾಡ್ತಿರ್ತಾನೆ. ಅದನ್ನ ನೋಡಿ ಶೇರ್ ಸಿಂಗ್ಗೆ ತುಂಬಾ ಆಶ್ಚರ್ಯ ಆಗತ್ತೆ. ಅಯ್ಯೋ ಇಲ್ಲ, ನೀನು ಯಾರು, ಯಾಕೆ ಅಳ್ತಿದೀಯಾ? ಅದನ್ನ ನೋಡಿದ ಶೇರ್ ಸಿಂಗ್ ಅವ್ರ ಹತ್ರ ಹೋಗಿ ಮಾತಾಡ್ತಾನೆ. ಬೋಲ ಗಡಿ ದಾಟಿ ಆ ಕಡೆ ಇದೆ. ಈ ಸಿಂಹಣ್ಣ ಯಾರು? ಧೈರ್ಯ ಮಾಡ್ಕೊಂಡು ಶೇರ್ ಸಿಂಗ್ ಅವ್ರ ಹತ್ರ ಹೋಗ್ತಾನೆ. ಆಮೇಲೆ ಈಗಂತ ಕೇಳ್ತಾನೆ, ಬೋಲಾ, ನೀನ್ ಇಲ್ಲಿಗೆ ಬಂದೆ? ಮತ್ತೆ ಇದ್ಯಾರು? ಆಡ್ತಾ ಆಡ್ತಾ ಇಲ್ಲಿಗೆ ಬಂದ್ಬಿಟ್ಟೆ. ಮತ್ತೆ ಇವನು ಯಾರಂತ ಗೊತ್ತಿಲ್ಲ. ನನ್ನ ಹೆಸರು ಸಲ್ಮಾ. ನಾನು ಇವನು ಅಳ್ತಿರೋದನ್ನ ನೋಡಿ ಯಾಕೆ ಅಂತ ಕೇಳೋಣ ಅಂತ ನಿಂತೆ. ಧನ್ಯವಾದ. ಆದ್ರೆ ನೀನ್ ಯಾಕೆ ಅಳ್ತಾ ಇದೀಯಾ? ನಾನ್ ಹೇಗೋ ಈಗ ಸಾಯೋಳಿದೀನಿ. ಅದಕ್ಕೆ ನಾನು ಹೋಗಕ್ಕಿಂತ ಮುಂಚೆ ಯಾರನ್ನಾದ್ರೂ ಕಾಪಾಡೋಣ, ಇವನ್ ಯಾಕೆ ಅಳ್ತಿದ್ದಾನೆ, ಇವನ್ಗಾದ್ರೂ ಒಳ್ಳೇದ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ನೀನ್ ಯಾಕೆ ನಿನ್ ಪ್ರಾಣ ಕೊಡಕ್ ಹೋಗ್ತಿದ್ದೆ? ನಾನು ಒಂದು ಚೀತಾನ ಮನಸಾರೆ ಪ್ರೀತಿಸ್ದೆ. ಇವತ್ತು ನನಗೂ ಆ ಚೀತಾಗೂ ಮದುವೆ. ಆದ್ರೆ ಚೀತ ನನ್ನ ಮೋಸ ಮಾಡಿ ಬೇರೆಯವನ್ನ ಮದ್ವೆ ಆಗ್ಬಿಟ್ಟ. ನನ್ನ ಮೋಸ ಮಾಡ್ದ. ಶೇರ್ನಿ ಪಾಪ ಅಳ್ತಾಳೆ. ಮಹಾರಾಜ್, ಏನಾದ್ರೂ ಮಾಡಿ, ಇಲ್ಲಾಂದ್ರೆ ಇದು ಸುತ್ತೋಗ್ಬಿಡುತ್ತೆ. ನೋಡಿ, ನೀವು ಸಾಯೋ ವಿಷಯ ಮಾತಾಡ್ಬೇಡಿ. ಆದ್ರೆ ನೀವೇ ಹೇಳಿ, ಈಗ ನಾನೇನ್ ಮಾಡ್ಬೇಕು? ನನ್ನನ್ನು ಯಾರು ಮದ್ವೆ ಮಾಡ್ಕೋತಾರೆ? ಯಾರು ಪ್ರೀತಿ ಕೊಡ್ತಾರೆ? ತಪ್ಪು ತಿಳ್ಕೊಳ್ಳೋ ಅಂದ್ರೆ ಒಂದ್ ಮಾತೇಳ, ನೀನು ನನ್ನ ಮದುವೆ ಆಗ್ತೀಯಾ? ಆದ್ರೆ ನೀವು ಹಿಂದೂಸ್ತಾನಿ ಅಲ್ವಾ, ನಾನು ಪಾಕಿಸ್ತಾನಿ. ಪ್ರೀತಿಗೆ ಗಡಿಗಳಿರೋದಿಲ್ಲ. ನಿಮ್ಮ ಕಾಡಿನ ವಾಸಿಗಳು ನಮ್ಮನ್ನ ಸ್ವೀಕರಿಸ್ತಾರಾ? ನೀನ್ ಸಾಯೋಕ್ ಹೋಗ್ತಿದ್ದೆ, ಮತ್ತೆ ನಾನು ನಿನ್ನ ಪ್ರಾಣ ಕಾಪಾಡಕ್ ಬಯಸ್ತೀನಿ. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಆಗ ನಿನ್ನ ಹೃದಯದಿಂದ ಸ್ವೀಕಾರ ಮಾಡ್ತಾರೆ. ಅದನ್ ಕೇಳಿಸ್ಕೊಂಡು ಶೇರಣಿ ಸಂತೋಷ ಪಡ್ತಾಳೆ. ಜೀವಿತ ಅಂತ ನೀವು ನನ್ ಜೊತೆನೆ ಇರ್ತೀರಾ ಅಲ್ವಾ? ನಾವು ಭಾರತೀಯರು ಒಮ್ಮೆ ವಚನವನ್ನ ಕೊಟ್ಟರೆ ಆಗ ಪ್ರಾಣವನ್ನು ಲೆಕ್ಕಿಸೋದಿಲ್ಲ. ಸರಿ, ಆದ್ರೆ ನಾನ್ ನಿಮ್ಮನ್ನ ಮದ್ವೆ ಆಗಕ್ಕೆ ತಯಾರಾಗಿದ್ದೀನಿ ಹಂಗಂತ ಮಾತಾಡ್ಕೋತಿರ್ತಾರೆ. ಆಗ ಒಂದು ತೋಳ ಅಲ್ಲಿಗೆ ಬರ್ತಾನೆ. ಇವ್ರ ಮಾತುಗಳನ್ನೆಲ್ಲ ಅವನು ಕೇಳ್ಬಿಡ್ತಾನೆ. ಏನ್ ಮಾಡ್ತಾ ಇದೀಯಾ ನೀನು? ಪಾಕಿಸ್ತಾನಲ್ಲಿ ಗಂಡಿಗೆ ಕಡಿಮೆ ಇದೆಯಾ? ನೀನು ಹಿಂದೂಸ್ತಾನಲ್ಲಿ ಮದುವೆ ಆಗ್ತಾ ಇದೆಯಲ್ಲ? ಹೌದು, ಇದೇ ನನ್ನ ನಿರ್ಣಯ. ದ್ರೋಹಿ ಸಿಂಹಿಣಿ, ನಾನ್ ಈ ಮದುವೆ ಆಗೋಕ್ ಬಿಡೋದಿಲ್ಲ. ಆಗ ತಕ್ಷಣ ಆ ತೋಳ ಕಾಡಲ್ಲಿರುವ ಪಾಕಿಸ್ತಾನಿ ಜಂತುಗಳನ್ನ ಕರೆಯುತ್ತೆ. ಜೊತೆಗಾರರೇ, ಬೇಗ ಬನ್ನಿ, ಈ ಸಿಂಹಣೆ ನಮ್ಮ ಮರ್ಯಾದೆ ತೆಗಿತಾ ಇದೆ. ಸ್ವಲ್ಪತ್ತಲ್ಲೇ ಆ ಕಾಡಿನ ಜಂತುಗಳು ಎಲ್ಲರೂ ಬಂದ್ಬಿಡ್ತಾರೆ. ಇದು ಕೀಳ್ ಜಾತಿ ಹಿಂದೂಸ್ತಾನಿ ಜೊತೆ ಮದುವೆ ಆಗಕ್ ಹೋಗ್ತಾ ಇದೆ. ಈ ರೀತಿ ಆಗೋಕೆ ಸಾಧ್ಯ ಇಲ್ಲ. ನಾನ್ ಯಾಕೆ ಮದ್ವೆ ಆಗ್ಬಾರ್ದು? ಈ ಪಾಕಿಸ್ತಾನಿ ಚೀತಾನೆ ಅಲ್ವೇ ನನ್ನ ಮೋಸ ಮಾಡಿದ್ದು. ಈಗ ಇವ್ರು ನನಗೆ ಜೀವನ ಕೊಡ್ತೀನಂತಿದ್ದಾರೆ. ಎಲ್ಲ ನಾನೇ ಕೊಡಬಹುದಾಗಿತ್ತಲ್ವಾ? ನಿನ್ನ ಮದುವೆ ಆಗ್ತೀಯಾ? ಏನು ಯೋಚನೆ ಮಾಡ್ತಾ ಇದೀಯಾ? ನಾವು 4 ಮದುವೆ ಆಗ್ಬಹುದು.
ಹಿಂದೂಸ್ತಾನಿ ಶೇರ್ ಅವರ ಮಾತು ಮೇಲೆ ನಿಂತ್ಕೋಬೇಕಂತ ಪ್ರಾಣನೇ ಲೆಕ್ಕ ಮಾಡ್ತಿಲ್ಲ. ಅದೇ ತರ ನಾನು ಕೂಡ ನನ್ನ ಪ್ರಾಣ ಲೆಕ್ಕ ಮಾಡಲ್ಲ. ನಾನು ಕೊಟ್ಟಿರುವ ಮಾತಿ ನನಗೆ ಮುಖ್ಯ. ಅಲ್ಲಾ ಆಫೀಸ್. ಶೇರ್ನಿ ಶೇರ್ ಸಿಂಗ್ ಜೊತೆ ಹೋಗುವ ಸಮಯದಲ್ಲಿ ಆ ಪಾಕಿಸ್ತಾನಿ ಜಂತುಗಳು ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಸಿಂಹಿಣಿ, ಈಗ ನಿನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ. ಆಮೇಲೆ ಶೇರ್ ಸಿಂಗ್ ಸಲ್ಮಾ ಮತ್ತೆ ಬೋಲಾನ ಕರ್ಕೊಂಡು ಹಿಂದೂಸ್ತಾನಿ ಕಾಡಿಗೆ ಹೋಗ್ತಾನೆ. ಇದು ನಿನ್ನ ಬೋಲಾ ಚಮೇಲಿ. ಬೋಲಾನ ನೋಡಿ ಚಮೇಲಿ ತುಂಬಾ ಸಂತೋಷ ಪಡ್ತಾಳೆ. ಅಯ್ಯೋ ನನ್ನ ಮಗುವೆ, ನೀನಾ? ಬೋಲಾ, ನಿನ್ಗೇನೋ ಆಗ್ಬಿಡ್ತಂತ ಅನ್ಕೊಂಡೆ. ಬೋಲಾ ಬಾ. ನಿಮಗೆ ತುಂಬಾ ತುಂಬಾ ಧನ್ಯವಾದ ಮಹಾರಾಜ. ಕ್ಷಮಿಸ್ಬೇಡಿ ಮಹಾರಾಜ್, ಆದ್ರೆ ನಿಮ್ಮ ಜೊತೆ ಇದು ಯಾರಿದು? ಇದು ನನ್ನ ಧರ್ಮಪತ್ನಿ ಸಲ್ಮಾ. ಸಲ್ಮಾ? ಏಕೆ ಪಾಕಿಸ್ತಾನಿ? ಯಾಕೆ, ಏನಾಯ್ತು? ಏನು ಪಾಕಿಸ್ತಾನಿ ಒಳ್ಳೆಯವರಾಗಿರೋದಿಲ್ವಾ? ಆತರ ಅಲ್ಲ ಮಹಾರಾಜ್. ನೋಡಿ, ಹಿಂದೂಸ್ತಾನ್ ಪಾಕಿಸ್ತಾನ್ ಮನುಷ್ಯರ ಮಧ್ಯದಲ್ಲಿ ಜಗಳ ಇದೆ. ನಾವು ಪ್ರಾಣಿಗಳ ಮಧ್ಯೆ ಅಲ್ಲ. ಹಾಗಾಗಿ ನಾವು ಮನುಷ್ಯರ ಮಾತಲ್ಲ, ಹೃದಯದ ಮಾತು ಕೇಳಬೇಕು. ನಮ್ಮ ಹಿಂದೂಸ್ತಾನ ಅವ್ರದ್ದು ಒಂದೇ ಧರ್ಮ ಇರೋದು. ಪ್ರೀತಿ ಕೊಡಿ, ಪ್ರೀತಿ ತಗೊಳ್ಳಿ. ದ್ವೇಷ ಹಂಚ್ಕೊಂತ ಯಾವ ಧರ್ಮನೂ ಹೇಳಲ್ಲ. ಇಂದು ನಾವು ನಮ್ಮ ದೇಶ ಭಾರತ ದೇಶ. ಮಹಾರಾಜರಿಗೆ ಜೈ, ಮಹಾರಾಣಿಯರಿಗೆ ಜೈ. ಹಿಂದೂಸ್ತಾನಿ ಜಂತುಗಳ ಪ್ರೀತಿಯನ್ನು ನೋಡಿ ಅವಳು ತುಂಬಾ ಸಂತೋಷ ಪಡ್ತಾಳೆ. ಅದೇ ದಿನ ರಾತ್ರಿ ಶೇರ್ಣಿ ಮತ್ತೆ ಶೇರ್ ಸಿಂಗ್ ಗುಹೆಯಲ್ಲಿ ಕೂತಿರ್ತಾರೆ. ಆಗ ಸಲ್ಮಾ ಅಂತಾಳೆ, ಮಹಾರಾಜ, ನೀವು ನನ್ನ ಮದ್ವೆ ಮಾಡಿಕೊಂಡು ಹಿಂದೂ ಮುಸ್ಲಿಂ ಐಕ್ಯತೆಯನ್ನ ಸಾಬೀತುಪಡಿಸಿದ್ದೀರಾ. ನೀವು ದೊಡ್ಡ ಮಹಾನ್. ನೀನು ನನ್ನ ಮೇಲೆ ಭರವಸೆ ಇಟ್ಟು ನಿನ್ನ ಪರಿವಾರವನ್ನ ಬಿಟ್ಟು ನನ್ನ ಹತ್ರ ಬಂದಿದೀಯಾ. ನನ್ನ ದೃಷ್ಟಿಯಲ್ಲಿ ನೀನು ಕೂಡ ಮಹಾನೇ ಸಲ್ಮಾ. ಶೇರ್ ಸಿಂಗ್ ಮತ್ತೆ ಸಲ್ಮಾ ಅವರ ಜೀವನ ತುಂಬಾ ಸುಖವಾಗಿ ಸಾಗ್ತಾ ಇರುತ್ತೆ. ಒಬ್ಬರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಹಿಂಗೆ ತುಂಬಾ ದಿನ ಕಳೆದು ಹೋಗತ್ತೆ. ಮಹಾರಾಜ, ನೀವು ಸಭೆಗೆ ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ನೀವು ನಿಮ್ಮ ಸಿಂಹಾಸನದ ಮೇಲೆ ಹೋಗಿ ಕುತ್ಕೊಳ್ಳಿ ಮಹಾರಾಜ. ನೀನು ನನ್ಗೆ ಎಷ್ಟು ಗಮನ ಹರಿಸ್ತೀಯ ಸಲ್ಮಾ. ಐ ಲವ್ ಯು. ಐ ಲವ್ ಯು ಟು. ಶೇರ್ ಸಿಂಗ್ ನ ಮಾತ್ರ ಅಲ್ಲ, ಕಾಡಲ್ಲಿರುವ ಜಂತುಗಳ ಬಗ್ಗೆ ಕೂಡ ಯೋಚನೆ ಮಾಡ್ತಾಳೆ ಸಲ್ಮಾ. ಸಲ್ಮಾ ಅವ್ರನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂತ ಜಂತುಗಳಿಗೆ ತುಂಬಾ ಸಂತೋಷ. ಮಹಾರಾಜ, ಮಹಾರಾಣಿ ಸಲ್ಮಾ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಮ್ಗೆ ತುಂಬಾ ಸಂತೋಷ ಮಹಾರಾಜ. ನಿಜವಾಗ್ಲೂ ನಾವೆಲ್ಲ ತುಂಬಾ ಭಾಗ್ಯಶಾಲಿ. ನಮಗೆ ಇಷ್ಟು ಒಳ್ಳೆ ರಾಜ್ಯ ಮತ್ತೆ ಒಳ್ಳೆ ಮಹಾರಾಣಿ ಸಿಕ್ಕಿದ್ದಾರೆ. ಆ ಮಹಾರಾಣಿಯ ಬಗ್ಗೆ ಅವರು ತುಂಬಾ ಹೊಗಳ್ತಿರೋದನ್ನ ಕೇಳಿ ಮಹಾರಾಜನ್ಗೆ ಸಂತೋಷ. ಅದ್ರ ನಂತರ ಸಭೆ ಮುಗಿಯುತ್ತೆ. ಅವರು ಕೂಡ ಮನೆಗೆ ಹೊರಡ್ತಾರೆ. ಆಹಾರ ತಯಾರಾಗಿದೆ, ತಿನ್ನಿ. ಸಲ್ಮಾ ಶೇರ್ ಸಿಂಗ್ಗೆ ಆಹಾರ ಕೊಡ್ತಾಳೆ. ಅರೆ, ನೀನು ತಿನ್ನು. ಇಲ್ಲ, ಇವತ್ತು ನನಗೆ ಹಸಿವಾಗ್ತಾ ಇಲ್ಲ. ಹಸಿವಿಲ್ಲ? ಮದುವೆ ಆದ್ಮೇಲೆ ನಾನು ಯಾವತ್ತಾದ್ರೂ ಒಂಟಿಯಾಗಿ ತಿಂದಿದ್ದೀನ? ಇವತ್ತು ತಿಂತೀನಾ? ಇವತ್ತು ನನಗೆ ಮೈ ಹುಷಾರಿಲ್ಲ. ನೀವೇ ಇವತ್ತು ತಿನ್ಬಿಡಿ ಆಯ್ತಾ? ಹಂಗಂತ ಹೇಳ್ತಾಳೆ. ಮಹಾರಾಜನು ಆಹಾರ ತಿಂತಾನೆ. ವಾ ವಾ, ಎಷ್ಟು ಸ್ವಾದಿಷ್ಟವಾದ ಆಹಾರ. ಅರೆ ಅರೆ, ನನಗೆ ಏನಾಗ್ತಾ ಇದೆ? ಆಹಾರ ತಿಂದ ತಕ್ಷಣ ಶೇರ್ ಸಿಂಗ್ ಹಂಗೆ ಸ್ಪೃಹೆ ತಪ್ಪಿಡ್ತಾನೆ. ಅದೇ ಸಮಯದಲ್ಲಿ ಪಾಕಿಸ್ತಾನ್ ಜಂತುಗಳು ಬರ್ತವೆ. ಜೊತೆಗಾರ್ರಿ, ಎತ್ತಕೊಳ್ಳಿ ಸಿಂಹಿಣಿನ, ಮತ್ತೆ ಎತ್ಕೊಂಡು ಹೋಗಿ ನಮ್ಮ ಪರಿವಾರಕ್ಕೆ. ಮತ್ತೆ ಜೊತೆಯಲ್ಲಿ ಶೇರ್ ಸಿಂಗ್ ನ ಖಜಾನೆಯನ್ನು ನೋಲ್ಟಿ ಮಾಡಿ. ಮತ್ತೆ ಕಾಡಿನ ಎಲ್ಲ ಸುರಕ್ಷಾ ವಸ್ತುಗಳನ್ನು ಜೊತೆಲಿ ತಗೊಂಡೋಗಿ. ಪಾಕಿಸ್ತಾನಿ ಜಂತುಗಳು ತುಂಬಾ ಬಲವಂತವಾಗಿ ಸಲ್ಮಾನ ಮತ್ತೆ ಆ ಕಾಡಿನ ಖಜಾನ ಮತ್ತೆ ಮುಖ್ಯವಾದ ಎಲ್ಲ ವಸ್ತುಗಳನ್ನು ತಗೊಂಡು ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ ನಂತರ ರಾಜನಿಗೆ ಸ್ಪೃಹೆ ಬರುತ್ತೆ. ಇಲ್ಲಿ ನನ್ಗೆ ಏನಾಯ್ತು? ಸಲ್ಮಾ, ಸಲ್ಮಾ ಎಲ್ಲಿದೀಯ ನೀನು? ಸಲ್ಮಾ ಎಲ್ಲೂ ಕಾಣಿಸ್ತಿಲ್ಲ ಅಂತ ಶೇರ್ ಸಿಂಗ್ ಯೋಚನೆ ಮಾಡ್ತಿರ್ತಾನೆ. ಆಗ ಅಲ್ಲೇ ತೆರೆದಿರುವ ಒಂದು ಡಬ್ಬಿಯನ್ನು ನೋಡ್ತಾನೆ. ಅರೆ, ಇದೇನು? ತಿಜೋರಿಲ್ಲದ ಎಲ್ಲ ಚಿನ್ನ ಎಲ್ಲ ಮಾಯ ಆಗಿದೆಯಲ್ಲ. ಆಹಾರ ತಯಾರಾಗಿದೆ, ತಿನ್ನಿ ಮಹಾರಾಜ. ಅರೆ, ನೀನು ತಿನ್ನು. ಇವತ್ತು ನನಗೆ ಮೈ ಹುಷಾರಿಲ್ಲ, ನೀವೇ ತಿನ್ನಿ. ಇದರ ಅರ್ಥ ಸಿಂಹಿಣೆ ಮೋಸಗಾರ್ತಿ. ಆಕೆ ನನ್ನ ಮೂರ್ಛೆ ತಪ್ಪಿಸಿ ಎಲ್ಲ ಖಜಾನೆಯನ್ನ ಲೂಟಿ ಮಾಡ್ಬಿಟ್ಲು. ಶೇರ್ ಸಿಂಗ್ ತಕ್ಷಣ ಎಲ್ಲಾರ್ನೂ ಸಭೆಗೆ ಕರೀತಾನೆ. ಏನ್ ವಿಷಯ ಮಹಾರಾಜ್? ಅಚಾನಕ್ಕಾಗಿ ತುರ್ತು ಚರ್ಚೆಗೆ ಯಾಕೆ ಕರೆದ್ರಿ? ತುಂಬಾ ದುಃಖದಿಂದ ಹೇಳ್ತಾ ಇದ್ದೀನಿ, ಸಲ್ಮಾ ಮೋಸಗಾರ್ತಿ ಅಂತ. ಏನು? ಆಕೆ ನನ್ನ ಮೂರ್ಛೆ ತಪ್ಪಿಸಿ ಕಾಡಿನ ಖಜಾನೆ ಮತ್ತೆ ನಕ್ಷೆ ತಗೊಂಡು ಪಾಕಿಸ್ತಾನ್ಗೆ ಹೋಗ್ಬಿಟ್ಲು. ಈಗೇನ್ ಮಾಡೋದು ಮಹಾರಾಜ್?
ಪಾಕಿಸ್ತಾನ್ಗೆ ಹೋಗಿ ಒಂದು ಪಾಠ ಕಲ್ಸೋಣ. ತಯಾರಾಗಿ ಗೆಳೆಯರೇ, ಈಗ ನಾವಿರ್ಬೇಕು ಇಲ್ಲ ಅವರಿರ್ಬೇಕು? ಮಾರನೇ ದಿನಾನೇ ಜಂತುಗಳು ಎಲ್ಲರೂ ಸೇರಿ ಪಾಕಿಸ್ತಾನ್ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಸ್ವಲ್ಪ ದಿನ ಆದ ನಂತರ ಅವರು ಪಾಕಿಸ್ತಾನ್ ಕಾಡಿಗೆ ಹೋಗ್ಬಿಡ್ತಾರೆ. ಅರ್ಧರಾತ್ರಿಲಿ ನಾವು ಗಡಿಯನ್ನ ದಾಟ್ಬಿಟ್ಟು ಕಾಡು ಒಳಗಡೆ ಹೋಗ್ಬಿಡೋಣ. ನಿಮ್ಮ ಆಜ್ಞೆಯಂತೆ ಮಹಾರಾಜ್. ಸರಿಯಾದ ಸಮಯ ನೋಡ್ಕೊಂಡು ಪಾಕಿಸ್ತಾನ್ ಕಾಡೊಳಗಡೆ ಅವರು ನಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವರು ಸ್ವಲ್ಪ ದೂರ ನಡೆದ ನಂತರ ಕಾಡಿನ ಮಧ್ಯಭಾಗಕ್ಕೆ ಹೋಗಿ ಸೇರ್ಕೋತಾರೆ. ಹಿಂದೂಸ್ತಾನಿ ಸಿಂಹದ ಜೊತೆ ಮದುವೆ ಆಗೋದಕ್ಕೆ ಇದೇ ಶಿಕ್ಷೆ ಆಗುತ್ತೆ. ಎಲ್ಲಿವರೆಗೆ ನೀನು ಸಲೀಂ ಶೇರ್ ಜೊತೆ ಮದುವೆ ಆಗೋದಕ್ಕೆ ತಯಾರಾಗೋದಿಲ್ಲ, ಅಲ್ಲಿವರೆಗೂ ನೀನು ಇದೇ ರೀತಿ ಬಂದಿಯಾಗಿರ್ತೀಯ. ನಾನು ಒಪ್ಕೊಳ್ಳಲ್ಲ. ಸಲೀಂನ ಮದ್ವೆ ಆಗಿ ಅವನ್ ಹೆಂಡತಿ ಆಗಿರೋದ್ರಿಂದ ನನ್ನ ಶೇರ್ಗೆ ಹೆಂಡತಿಯಾಗಿ ಸಾಯೋದೇ ನನ್ಗೆ ಪರವಾಗಿಲ್ಲ, ನನಗೊಂದ್ ಬೇಡ. ಇದರ ಅರ್ಥ ಸಲ್ಮಾ ಮೋಸಗಾರ್ತಿ ಅಲ್ಲ. ಜೊತೆಗಾರ್ರೆ, ನೀವು ನೋಡಿದ್ರಲ್ಲ, ಸಲ್ಮಾ ಮೋಸಗಾರ್ತಿ ಅಲ್ಲ. ಮಹಾರಾಜ್, ಹೇಳಿ ಏನ್ ಮಾಡ್ಬೇಕು? ಅತ್ತಗೆನ ಕಾಪಾಡೋದಕ್ಕೆ ನಾವ್ ಏನ್ ಮಾಡೋಕ್ಕೋ ತಯಾರ್ ಮಹಾರಾಜ್. ಆಯ್ತು, ಹಾಗಿದ್ರೆ ನೀವು ತಯಾರಾಗಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜಂತುಗಳು ಎಲ್ಲರೂ ಸೇರಿ ಪಾಕಿಸ್ತಾನಿ ಜಂತುಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ನನಗೆ ಗೊತ್ತು ಮಹಾರಾಜ, ನೀವು ಖಂಡಿತ ನನ್ನ ಕಾಪಾಡಕ್ ಬರ್ತೀರಾ ಅಂತ. ನೋಡಿದ್ರ, ನನ್ನ ಹಿಂದೂಸ್ತಾನಿ ಶೇರ್ ನನ್ನ ಜಂತುಗಳನ್ನ ಕರ್ಕೊಂಡು ನನ್ನನ್ನ ಕಾಪಾಡಕ್ಕೆ ಬಂದಿದ್ದಾರೆ. ಪ್ರಾಣನು ಲೆಕ್ಕ ಮಾಡಿಲ್ಲ. ಸಲ್ಮಾ ಮಾತು ಕೇಳಿ ರಾಜನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ನನ್ನ ಕ್ಷಮಿಸ್ಬಿಡು ಸಿಂಹಣಿ. ಏನ್ ಹೇಳ್ತಿದ್ದೀರಾ? ಅರ್ಥ ಆಗ್ತಿಲ್ಲ. ನಿನ್ನ ವಿಶ್ವಾಸ ಗೆದ್ದಿದೆ, ನನ್ನ ಪ್ರೀತಿ ಸೋತಿದೆ. ಏನಂತಿದ್ದೀರಾ ಮಹಾರಾಜ? ನನಗೆ ಅರ್ಥ ಆಗ್ತಿಲ್ಲ. ಊಟ ತಿಂದ್ಮೇಲೆ ನಾನು ಮೂರ್ಛೆ ಹೋಗಿದ್ದೆ. ಮತ್ತೆ ಪ್ರಜ್ಞೆಗೆ ಬಂದ್ಮೇಲೆ ಆಗ ಖಜಾನೆ ನಕ್ಷೆ ಮಾಯ ಆಗಿತ್ತು. ಮತ್ತೆ ಮಹಾರಾಜ್ಗೆ ಪ್ರಜ್ಞೆ ಬಂದಾಗ ಹಾಗೆ ಅವ್ರಿಗೆ ನೀವು ಮೋಸಗರ್ತಿ ಅನ್ಸ್ಬಿಡ್ತು. ನೀನು ಅವ್ರನ್ನ ಪ್ರಜ್ಞೆ ತಪ್ಪಿಸಿ ಖಜಾನೆ ಮತ್ತೆ ನಕ್ಷೆನ ತಗೊಂಡೋಗಿದ್ಯಂತ. ನನ್ನ ಕ್ಷಮಿಸ್ಬಿಡು ಸಲ್ಮಾ. ಈ ಪರಿಸ್ಥಿತಿಯಲ್ಲಿ ನಾನಿದ್ರು ಹಂಗೆ ಯೋಚನೆ ಮಾಡ್ತಿದ್ದೆ. ನಿಮ್ ತಪ್ಪೇನೂ ಇಲ್ಲ. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ನೀನ್ ಮಹಾವ್ಯಕ್ತಿ ಸಲ್ಮಾ, ಮಹಾವ್ಯಕ್ತಿ. ಮಹಾರಾಜರಿಗೆ ಜೈ, ಮಹಾರಾಣಿಗೆ ಜೈ, ಮಹಾರಾಜರಿಗೆ ಜೈ, ಮಹಾರಾಣಿಗೆ ಜೈ. ಶೇರ್ ಸಿಂಗ್ ಮತ್ತೆ ಜಂತುಗಳು ಎಲ್ಲರೂ ಸಲ್ಮಾನ ಅವರ ಹಿಂದೂಸ್ತಾನಿ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವರು ತುಂಬಾ సంతోషವಾಗಿ ఆ కాడಲ್ಲಿ ಅವರ జీవనವನ್ನು సాగిస్తారు. మీకు గనక మా వీడియో నచ్చింది అంటే ప్లీజ్ మా ఛానల్ ని సబ్స్క్రైబ్ చేయండి. అలాగే ఈ వీడియోని లైక్ చేయండి, అలాగే షేర్ కూడా చేయండి. ధన్యవాదములు.